ಇವತ್ತೊಂದು ಹುಲಿನ ಕರ್ಕೊಂಬಂದಿದ್ವಿ. ಕಲ್ ಕಟ್ಟಿದ್ದೆಲ್ಲ ಕೋಟೆ ಆಗಲ್ಲ, ಹಾವು ಇಲಿನ ಹಿಡಿದ್ರೆ ಬೇಟೆ ಆಗಲ್ಲ, ನಿನ್ನಂತ 100 ಜನ ಬಂದ್ರು ಈ ಹುಲಿ ಆಟಿಟ್ಯೂಡಿಗೆ ಸೂಟೇ ಆಗಲ್ಲ. ಕಾಡು ತುಂಬಾ ಕಲ್ಸುತ್ತೆ. ಇಲ್ಲಿ ನೀನ್ ಮಾಡಿರೋದು ಏನೂ ಇಲ್ಲ, ಮುಂದ್ ಮಾಡ್ಬೇಕಾಗಿರೋದು ಏನೂ ಇಲ್ಲ, ನಿನ್ ಪಾಡಿಗೆ ನೀನ್ ಸುಮ್ಮನೆ ಇದ್ರೆ ಸಾಕು ಅನ್ಸುತ್ತೆ ಕಾಡು. ಒಳ್ಳೆ ಮನುಷ್ಯ, ಸಿಕ್ಕಾಪಟ್ಟೆ ಕೋಪ. ಇವಾಗ ಹೆಸರು ಮಾಡಿದ್ದೀನಿ, ಈಗ ನಂಗೆ ಇದ್ರ ಬೆಲೆ ಗೊತ್ತಿಲ್ಲ. ಇದರಿಂದ ಆಚೆ ಅದೆಷ್ಟು ಜನ ಒಂದು ಚಾನ್ಸ್ ಸಿಕ್ಕಿದ್ರು ನುಂಗಾಕೊಂಡ್ಬಿಡ್ತೀನಿ ಅಂತ ಎಷ್ಟು ಜನ ಕಾಯ್ತಾ ಇಲ್ಲ ಸರ್. 101% ಕರೆಕ್ಟ್. ಹಳ್ಳಿಲಿ ಏನಂದ್ರೆ ಮೋಡ ಕಟ್ಕೊಂಡಾಗ ಟಿವಿ ಹಾಕ್ಬಿಟ್ರೆ ಸೀಟ್ಲ್ ಹೊಡೆದ್ರೆ ಟಿವಿ ಹೊಟಾರ್ ಹೋಗುತ್ತೆ ಅಂತ. ಸರ್ ನನ್ನ ಕಷ್ಟ ನಂಗೆ ಗೊತ್ತು. 2 ದಿನ ಕೂಲಿ ಕೆಲಸ ಮಾಡಿರೋ ದುಡ್ಡು ಸರ್ 10 ರೂಪಾಯಿ. ದುರ್ಗಿ ಅಂತ ಇದ್ರೆ ಮಾಲಾಶ್ರೀ ಮೇಡಮ್ ಹಿಂಗಿರೋದು. ಇಡೀ ದಿನ ಪಾಠ ಕೇಳ್ತಿರ್ಲಿಲ್ಲ. ಆ ದುರ್ಗಿ ಅನ್ನೋದು ಹಿಂಗ್ ಫೋಟೋ ನೋಡೋದು ಇಕ್ಕಳೋದು, ಹಿಂಗ್ ನೋಡೋದು ಇಕ್ಕಳೋದು. ಇಡೀ ಪಿಕ್ಚರ್ ಅಲ್ಲ, ಅದೊಂದು ಪೋಸ್ಟರ್ ದಿನಡಿ ನೋಡ್ತಾ ಇದ್ವಿ. ಪ್ರಪಂಚ ನಮ್ಮನ್ನು ದೂರ್ಲಿಬೇಕಂದ್ರೆ ಪರವಾಗಿಲ್ಲ, ನನ್ನ ತಾಯಿ ದೂರಬಾರ್ದು. ನಾನು ಹೌದು ಹೌದು. ಅವಳೊಬ್ಳು ಮಗ ನೀನ್ ಮಾಡಿದ್ ಸರಿ ಕಣ, ಹೋಗ ನಾನು ಇದೀನಿ, ನೀನ್ ಹಿಂದೆ ಅಂದ್ರೆ ಸಾಕು, ಯಾರು ಬೇಕಾಗಿಲ್ಲ. ಹೌದು. ನೀವು ಹೇಳಿದ್ರಲ್ಲ ತಾಯಿ ನಡಿ ಮಗನೇ ಅಂದ್ರೆ, ಆ ಮುಕ್ಕೋಟಿ ದೇವತೆಗಳು ಆಶೀರ್ವಾದನೂ ಆ ತಾಯಿ ಕೈಯಲ್ಲೇ ಇರ್ತದೆ. ಅವಳು ಒಂದ್ಸರಿ ಹಿಂಗ್ ಕೈ ಇಟ್ಟು ಒಳ್ಳೇದಾಗುತ್ತೆ ಅಂದ್ಬಿಟ್ರೆ ಮುಗೀತು. ಅವಳು ಕಣ್ಣಲ್ಲಿ ನೀರು ಹಾಕ್ಸಿದ್ರು ಮುಗೀತು. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ನಿಮಗೆ ನೆನಪಿದೆಯಾ ಕಾರ್ತಿಕ್, ಒಂದು ದುಡ್ಡಿನ ಪಾಠ ಹೇಳ್ಕೊಟ್ಟಿದ್ದೆ ಏನಾದ್ರು ಅಮ್ಮ ನೆನಪಿದೆ? ದುಡ್ಡಿನ ಪಾಠ ಕಲ್ತ್ವಿ, ಅದೆಲ್ಲ ಸುಮ್ಮನೆ. ನಾನು ಸುಳ್ಳು ಹೇಳಬೇಕು, ಅಯ್ಯೋ ಸರ್ ಅವತ್ತು ಬಡತನ, ನಾನು ಭಾಳ ಕಷ್ಟಪಟ್ಟಿದ್ದೆ ಸರ್, ಆ ದುಡ್ಡನ್ನೆಲ್ಲ ಸೇವ್ ಮಾಡಿ. ಏನು ಮಾಡಿಲ್ಲ ಸರ್. ಇಮಿಡಿಯೇಟ್ ದುಡ್ಡಾಗೋದು ಯಾವುದು ಸತ್ಯವಾಗಲೂ ಶಾಶ್ವತನೂ ಅಲ್ಲ, ಅದು ಬರೋದೇ ಇಲ್ಲ. ಹೌದು, ಬರೋದೇ ಇಲ್ಲ. ಅದ್ರಲ್ಲಿ 50% ನಮಗೆ ಬರಲ್ಲ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ವಲ, ನಾನು ಚಂದನ್. ಪ್ರತಿ ಸಲ ನಾವೊಂದಷ್ಟು ದುಡ್ಡಿನ ವಿಚಾರ ಬಗ್ಗೆ ಸುಮಾರು ಆರ್ಟಿಸ್ಟ್ನ ಕರೆಸಿ ಮಾತಾಡ್ತಾ ಇದ್ವಿ. ಇವತ್ತೊಂದು ಹುಲಿನ ಕರ್ಕೊಂಬಂದಿದ್ವಿ. ಈ ಹುಲಿನ ಹಿಡಿಯೋದಕ್ಕೆ ನಾವು ಒಂದ್ಸಲ ಆನೆ ಹಿಡ್ಕೊಂಬಂದಿದ್ದಲ್ಲ, ಹಾಗೆ ಈ ಹುಲಿನ ಹಿಡಿಯೋಕ್ಕೆ ಒಂದು 4 ರಿಂದ 5 ತಿಂಗಳು ಹಿಡಿದು ಮಾರ್ರೆ. ಈ ಹುಲಿ ಕೇವಲ 800 ರೂಪಾಯಿಯಿಂದ ಕೆಲಸ ಮಾಡಿ ಇವತ್ತು 20,000 ರೂಪಾಯಿಗೂ ಅಧಿಕವಾಗಿ ಒಂದು ರೆಮ್ಯುನರೇಷನ್ನ ತೊಗೊಳ್ಳೋಂಥ ಸ್ಥಾನಕ್ಕೆ ಬಂದು ಕೂತಿದ್ದಾರೆ. ಹಳ್ಳಿ ಹುಡುಗ, ಒಳ್ಳೆ ಹುಡುಗ ಅಂತ ಹೇಳ್ಬೋದು. ಬಟ್ ಮಾತಲ್ಲಿ ಹಿಡಿಯೋದು ಭಾರಿ ಕಷ್ಟ ಈ ಮನುಷ್ಯನ. ಸ್ಕಿಟ್ಟಲ್ಲಂತೂ ಕೇಳಲೇಬೇಡಿ, ಪಕ್ಕದಲ್ಲಿರೋ ಡೈಲಾಗ್, ಎದುರುಗಡೆ ಇರೋ ಡೈಲಾಗ್ ಎಲ್ಲರೂ ಈ ಮನುಷ್ಯನೇ ಮಾತಾಡ್ತಾರೆ. ಅಷ್ಟಕ್ಕೂ ಯಾರು ಅಂತ ಕೇಳಿದ್ರೆ ನಿಜವಾಗ್ಲೂ ಹುಲಿ ಕಾರ್ತಿಕ್. ಎಸ್, ಈಗ ಒಂದಷ್ಟು ಜನಕ್ಕೆ ಅನ್ಸಿರುತ್ತೆ ಗಿಚ್ಚಿಗಿಲಿಯ ಶಾರ್ಟ್ ಟೆಂಪರ್, ಗಿಚ್ಚಿಗಿಲಿಯ ಹೀರೋ, ಸ್ಕಿಟ್ನ ವೈಲೇಷನ್ ಅಂತಂದರೆ ಅದು ಹುಲಿ ಕಾರ್ತಿಕ್. ಕಾರ್ತಿಕ್, ಎಸ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ತುಂಬ ದಿನ ಕಾಯಿಸಿದ್ದಕ್ಕೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಹಣ್ಣು ಹಳೇದಾದಷ್ಟು ಚಂದ ವೈನು. ಕರೆಕ್ಟ್. ಅನುಭವ ಹಳೇದಾದಷ್ಟು. ಈಗ ಯಾವತ್ತೋ ನೀವು ಆ 3 ತಿಂಗಳು ಹಿಂದೆ ಬಂದಿದ್ರೆ, ಈ 3 ತಿಂಗಳಲ್ಲಿ ನನ್ನ ಲೈಫಲ್ಲಿ ಭಾಳ ದೊಡ್ಡ ಅನುಭವಗಳು ನಡೆದಿದೆ. ಸೂಪರ್. ಅದನ್ನು ಶೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ನೋಡಿ. ಸೂಪರ್ ಅಲ್ವಾ ಕಾರ್ತಿಕ್? ಎಲ್ಲರ ಲೈಫಲ್ಲೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ಎಸ್. ಅದು ತಾಯಿ ಜೊತೆ ಬಾಂಡಿಂಗ್ ಆಗಿರ್ಬೋದು, ದುಡ್ಡಿನ ಬಗ್ಗೆ ಬಾಂಡಿಂಗ್ ಆಗಿರ್ಬೋದು, ಸ್ನೇಹ ಬಗ್ಗೆ ಬಾಂಡಿಂಗ್ ಆಗಿರ್ಬೋದು. ಇದಿಷ್ಟು ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗೆ ತಾಯಿ ಅಂದ್ರೆ ಮೊದಲನೇ ಪ್ರಾಣ. ಯಾರಿಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ, ತಾಯಿನೇ ಫೈನಲ್ ನಮಗೆ. ಅವ್ರ ಪ್ರಪಂಚ ನಮ್ಮನ್ನು ದೂರ್ಲಿಬೇಕಂದ್ರೆ ಪರವಾಗಿಲ್ಲ, ನನ್ನ ತಾಯಿ ದೂರಬಾರ್ದು. ನಾನು ಅವಳೊಬ್ಳು ಮಗ ನೀನ್ ಮಾಡಿದ್ ಸರಿ ಕಣ, ಹೋಗ ನಾನು ಇದೀನಿ, ನೀನ್ ಹಿಂದೆ ಅಂದ್ರೆ ಸಾಕು, ಯಾರು ಬೇಕಾಗಿಲ್ಲ. ಇವತ್ತು ನಿಮ್ಮ ತಾಯಿ ನೆನೆಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ? ಮೊದಲನೇದಾಗಿ ಅವ್ರಿಗೆ ಏನು ಹೇಳೋದು, ಅವ್ರ ಪಾದ ಮುಟ್ಟಿ ಒಂದು ನಮಸ್ಕಾರ ಮಾಡಬೇಕು. ಸೊ ಏನಂದರೆ, ಇವತ್ತು ನಿಮ್ಮ ಮುಂದೆ ನಾನು ಇಲ್ಲಿ ಕೂತಿರೋದಕ್ಕೂ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇರೋದಕ್ಕೂ, ಜನ ಒಪ್ಪಿರೋದಕ್ಕೂ ಮೇಯ್ನ್ ಪಾಯಿಂಟ್ ಅಂತ ಶುರು ಆಗೋದೆ ಅಲ್ಲಿಂದ. ಅವ್ರು ನಮ್ಮ ಜನ್ಮ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಂಗೆ ಅದು ಶುರು ಆಗಲ್ಲ. ಸೊ ಅಲ್ಲಿಂದ ನನ್ನನ್ನು ಬದುಕಿಸಿದ್ದಾರೆ. ಪ್ರತಿದಿನ ಈಗ ಹದ್ದು ಮೇಲೆ ಆರ್ತಾ ಇರ್ಬೇಕು, ಆ ಕೋಳಿ, ಅದ್ರ ಕೋಳಿ ಮರಿ ಮೇಯ್ತಾ ಇರ್ತಾವೆ, ಆ ಕೋಳಿ ಅದ್ರೊಳಗೆ ಹಾಕ್ಕೊಂಡು ಬಚ್ಚಿಡ್ಕೊಂಡು ಕಾಪಾಡೋದು ಗೊತ್ತಾ. ಆ ಕೋಳಿಗೂ ಗೊತ್ತು, ಆ ಹದ್ದುಗೆ ನನಗೆ 1 ನಿಮಿಷ ಹೊಡೆಯೋದು ಅಂತ. 8-10 ಮರಿನ ಅದು ಒಳಗಡೆ ಹಾಕ್ಕೊಂಡಿರುತ್ತೆ. 1 ನಿಮಿಷ ಬಂದರೆ ಹದ್ದು ಹೊಡೆದ್ಬಿಟ್ರೆ ದೊಡ್ಡ ಕೋಳಿನೇ ಹೊಡೆದು ಹೋಗ್ಬೋದು. ಈ ಸಮಾಜ ಎಷ್ಟೊತ್ತಿಗೆ ಯಾವಾಗ ಎಲ್ಲಿ ಹೊತ್ಕೊಂಡು ಹೋಗುತ್ತೆ ಅಂತಲೂ ನಮ್ಮ ಅಮ್ಮಂಗೆ ಎಲ್ಲಿ ಸಾರ್ 24 ಇಯರ್ಸಿಗೆ ಅವರ ಗಂಡ ಸಮೇತ ಇರಲಿಲ್ಲ. ಸೊ ಆ ಲೆವೆಲಲ್ಲಿ ಅಲ್ಲಿಂದ ನನ್ನನ್ನು ಆ ಒಂದು ಕಾಡಲ್ಲಿ, ಆ ಮನೆ, ನಮ್ಮಲ್ಲಿ ಮಳೆ ಜಾಸ್ತಿ, ಆ ಗುಡಿಸ್ಲಲ್ಲಿ ಇಲ್ಲೊಂದು ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, 25 ಕಡೆ 20 ಪಾತ್ರೆ ಇಟ್ಕೊಂಡು ಮಲಗ್ತಾ ಇದ್ರಲ್ಲ, ಅದೆಲ್ಲ ನಮ್ಮ ಜೀವನದಲ್ಲಿ ನಡೆದಿದೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದ್ಲಲ್ಲ, ಸುಮ್ಮನೆ ಬಂದಿಲ್ಲ ನಾನು. ಇದರಲ್ಲಿ ನಮ್ದು ಏನೂ ಇಲ್ಲ ಸರ್. ಅವಳು ನಾನು ಆಡಿಷನ್ ಬರೋವಾಗಲೂ ಹೇಳಿದರು, ರಾತ್ರಿ ನಂಗೆ ಕನಸು ಬಿದ್ದಿದೆ ಮಗನೇ, ನೀನು ಸೆಲೆಕ್ಟ್ ಆಗ್ತೀಯ ಅಂತ. ಅದು ಯಾಕೆ ಬಿತ್ತು ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ ಅಂದಿದ್ರು.
ಸೊ ಅದಾದ್ರ ಮೇಲೆ ನಾನು ಆಡಿಷನ್ ಕೊಟ್ಟಿರೋದು. ಅಲ್ಲಿ ಗಂಟನೂ ಅವ್ರು ಪುಷ್ ಮಾಡಿರೋದು, ತಳ್ಳಿರೋದು. ಇನ್ನು ನಮ್ಮ ಫಸ್ಟ್ ಗೇರಿಗೆ ಬಿದ್ದಿರೋ ಜರ್ಕ್ ಹೊಡಿತಾ ಇತ್ತು ಗಾಡಿ, ಇತ್ಲಾಗ ಹಾಳಾಗೋಗುತ್ತೋ, ಇತ್ಲಾಗ ಎತ್ತು ಈಗ ಸ್ಕ್ರಾಪಿಗೆ ಹಾಕ್ತೀವೋ ಗೊತ್ತಿಲ್ಲ. ಒಂದಿನ ಬೆಳಗ್ಗೆ ಅವಳು ನೀಟಾಗಿ ತೊಳೆದು ಆಯುಧ ಪೂಜೆ ಮಾಡಿ ನಡಿ ನೀನು ಇವತ್ತಿಂದ ಹೋಯ್ತೀಯ ಅಂದಿದ್ದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಸೊ ಅಂದರೆ ನೀವು ಹೇಳಿದ್ರಲ್ಲ ತಾಯಿ ನಡಿ ಮಗನೇ ಅಂದರೆ ಆ ಮುಕ್ಕೋಟಿ ದೇವತೆಗಳು ಆಶೀರ್ವಾದನೂ ಆ ತಾಯಿ ಕೈಯಲ್ಲೇ ಇರ್ತದೆ. ಅವಳು ಒಂದ್ಸರಿ ಹಿಂಗೆ ಕೈ ಇಟ್ಟು ಒಳ್ಳೇದಾಗುತ್ತೆ ಅಂದ್ಬಿಟ್ರೆ ಮುಗೀತು. ಅವಳು ಕಣ್ಣಲ್ಲಿ ನೀರು ಹಾಕ್ಸಿದ್ರೂ ಮುಗೀತು. ಸೂಪರ್. ನಾ ಎಲ್ಲರಿಗೂ ಹೇಳೋದು ಅಷ್ಟೇ, ನೀನು ಯಾವ ದೇವರಿಗೂ ಎಲ್ಲೂ ಯಾರಿಗೂ ಪೂಜೆ ಮಾಡ್ತಿದ್ರು ನಿಂಗೆ ಯಾರು ಬಂದು ಪ್ರಶ್ನೆನೂ ಮಾಡಲ್ಲ, ಏನೂ ಇಲ್ಲ. ಆದರೆ ನಿನ್ನ ತಂದೆ ತಾಯಿ ಕಣ್ಣೀರಲ್ಲಿ ನೀರು ಹಾಕ್ಸಿಬಿಟ್ಟೆ ಅಂತ ಹಿಡ್ಕೋ, ಅವನ ಅಜ್ಜಿ ಜೀವನ ಒಡ್ಸ್ಕೊಳುತ್ತೆ ಸಾರ್. ನಾವೇನು ಮಾಡದೇ ಇರೋ ಕೆಲಸ ಅಲ್ಲ ಸಾರ್. ನಾವು ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಅಪ್ಪನ ನೋಡಿಲ್ಲ, ನಮ್ಮ ಅಮ್ಮಂಗೆ ಅದು ಎಷ್ಟು ಬೈದಿದ್ದೀನಿ, ಅದೆಷ್ಟು ಜಗಳ ಆಡಿದ್ದೀವಿ, ಅದು ನನಗೆ ಗೊತ್ತು. ಅದಕ್ಕೆಲ್ಲದೆ ಆ ಕಷ್ಟ ಅನುಭವಿಸಿರೋದು ನಾವು. ಕರೆಕ್ಟ್. ಅದು ಅನುಭವಿಸಿ ಆಮೇಲೆ ಗೊತ್ತಾಗಿದೆ, ತಾಯಿ ಇಂಪಾರ್ಟೆಂಟು, ಅವ್ರಿಗೆ ಬೈಬಾರ್ದು. ನನಗೆ ಕೆಲವು ಟೈಮ್ ಅನ್ಸುತ್ತೆ ನೋಡಿ, ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ನನಗೆ ಬೇರೆಯವ್ರನ್ನೆಲ್ಲ ನೋಡಿದ್ರೆ, ನೀವೆಲ್ಲ ನಿಮ್ಮ ಮನೆಗೆ ನೀವು ಯಾವತ್ತು ಬೇಕಾದರೂ ಹೋಗ್ಬೋದು, ನೀವು ಸಾಯೋ ಗಂಟ. ನಿಮ್ಗೆ ಅಣ್ಣ ಇರ್ತಾರೋ ಅಥವಾ ತಂಗಿ ಇರ್ತಾರೋ, ಅಪ್ಪ ಯಾರೋ ಒಬ್ಬರು. ನನಗಿರೋದೇ ಒಬ್ರು ಅಮ್ಮ, ಅವರಿಲ್ಲ ಅಂದ್ರೆ ನಾನು ಆ ಊರಿಗೆ ಯಾಕೆ ಹೋಗಬೇಕು ಅಂತಲೇ ಅನಿಸ್ಬಿಡುತ್ತೆ ನನಗೆ. ಒಂದು 3-4 ದಿನದ ಹಿಂದೆ ಒಂದು ಕೆಮ್ಮು ಶುರುವಾಗಿರೋದು. ನಮ್ಮಮ್ಮ ದಿನ ಒಂದು ಕಾಲ್ ಮಾಡೋಳು. ಇವಾಗ ಯಾಕೆ ಕೆಮ್ಮು ಬಂತು ಅನ್ನೋದಕ್ಕಿಂತ ಇವಳದು 25 ಸತಿ ಫೋನ್ ದಿನಕ್ಕೆ. ಕೆಮ್ಮು ಹೋಯ್ತಾ, ಅದು ಎಂಥ KSRTC ಬಸ್ಸ ಮರೈತಿ ಹಿಂಗೆ ಬಂದು ಹಿಂಗೆ ಹೋಗೋಕ್ಕೆ. ಅದು ಬಂದದು ಒಂದು 2 ದಿನ ಇರಲಿ, ನನ್ನ ಜೊತೆ ಎಂಜಾಯ್ ಮಾಡಲಿ, ಇರಲಿ ಅಂದರೆ ಇಲ್ಲ. ಅದಕ್ಕೆ ತುಳಸಿ ಕೊಡಿಗೆ ಉಪ್ಪು ಹಾಕೊಂಡು ತಿನ್ನು, ಇನ್ನೊಂದು ಸಾಂಬಾರು ಒಳ್ಳೆ ಸೊಪ್ಪು ಅಂತ ಬರುತ್ತೆ, ಅದಕ್ಕೆ ಉಪ್ಪು ಹಾಕಿ ಪೆಪ್ಪರ್ ಹಾಕಿ. ಅಂದರೆ ತಾಯಿ ಅಂದರೆ ಅಷ್ಟು. ಕರೆಕ್ಟ್. ಆ್ಯಕ್ಚುಲಿ ಅವಳಿಗೆ ಕಿವಿಲೇನೋ ಇನ್ಸ್ಪೆಕ್ಷನ್ ಆಗಿ ಅದನ್ನು ಆಪ್ರೇಷನ್ ಮಾಡಿಸಿದ್ದೀವಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಮಗಂಗೊಂದು ಕೆಮ್ಮಾಗಿದೆ ಅಂತ ತಾಯಿ. ಇನ್ನು ಬೇರೆ ಯಾರೇ ಆಗಿದ್ರು ಬೇರೆ ಯಾವುದಾದ್ರು ಪ್ರಶ್ನೆ ಅಂದರೆ, ನೀನು ನನಗಿಷ್ಟು ದೊಡ್ಡ ಆಪ್ರೇಷನ್ ಆಗಿದೆ, ನಿನಗೊಂದು ಕಾಮನ್ ಸೆನ್ಸ್ ಇಲ್ವಾ? ಇದೇ ಹೆಂಡ್ತಿ ಆಗಿದ್ರೆ. ಕರೆಕ್ಟ್. ನೀನು ಎಲ್ಲಿ ಬೇರೆ ಇದೆಯಾ, ನಿಂಗೆ ದುಡ್ಡೇ ಹೆಚ್ಚಾ? ಕರೆಕ್ಟ್. ಅಮ್ಮ ಬತ್ತೀನಿ ಮತ್ತು ಪ್ಲೀಸ್ ಕಾಲಿಡಿತೀನಿ, ಬತ್ತೀನಿ. ಎಂತಕ್ಕೆ ಬತ್ತೀಯಾ? ನಾ ಇರಲ್ಲ ಇವತ್ತು, ನಾ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾ ಏನೋ ಕೆಲಸ ತೋಟದ್ದು ಇವತ್ತು ಕೊನೆ ತೆಗಿಯಕ್ಕೆ ಬಂದೇರೆ, ನಿನ್ನ ನೋಡ್ಕೊಳಕ್ಕಾಗಲ್ಲ, ನೀ ಬರಬೇಡ. ಅದು ನೋಡಿದ್ರೆ ಅವನೆಲ್ಲಿ ಬೇಜಾರಾಗ್ತಾನೇನೋ ಅಂತ. ಕರೆಕ್ಟ್. ಅದು ತಾಯಿ. ನಿಮ್ಗೆ ನೆನಪಿರುತ್ತೆ ಕಾರ್ತಿಕ್, ಅಮ್ಮ 1 ರೂಪಾಯಿ ಕೊಟ್ಟು, ಇದು ಹುಷಾರಾಗಿ ಮಾಡಿಕೊಳ್ಳೋ ಕಾರ್ತಿಕ್, ನಿನ್ಗೆ ಇದು ತಿನ್ನಕ್ಕೆ ನಾನು ಇರಲ್ಲ, ನಾನು ಬರೋದು ಸಂಜೆ ಅಂತ 1 ರೂಪಾಯಿನೋ ಅಥವಾ ಒಂದು 5 ರೂಪಾಯಿನೋ ಕೊಟ್ಟು. ನಮ್ದು ಉಲ್ಟ ಸರ್. ನಮಗೆ ಅವಾಗ ನಮ್ಮ ಅಮ್ಮಂಗೆ ಪಾಪ 25 ರೂಪಾಯಿ ಸಂಬಳ. ಓಕೆ. ಆ ದಿನ ಅದ್ರಲ್ಲಿ 1-2 ರೂಪಾಯಿ ಒಂದು ತೆಂಗಿನಕಾಯಿ ಥರದ್ದು ಹುಂಡಿ ಇತ್ತು ನಮ್ಮ ಈ ಕೊಕೊನೆಟ್ ಥರದ್ದು ಒಂದು ಹುಂಡಿ. ಅವಾಗೆಲ್ಲ ಅದೇ ಥರದ್ದು ಮಣ್ಣಿಂದು. ನಮ್ಮಮ್ಮ ಅದ್ರಲ್ಲಿ ಸೇವಿಂಗ್ಸ್ ಮಾಡಿ 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 ಹಾಕೋಳು. ನಾವೇನಿಲ್ಲ, ನನಗೆ ಭಾಳ ಟ್ರಿಕ್ಸ್ ಗೊತ್ತಿತ್ತು. ಏರ್ ಪಿನ್ ಇರುತ್ತಲ್ಲ, ಆ ಕಣ್ಣು ಹಿಂಗೆ ಹಿಡ್ಕೋ, ಆ ಏರ್ ಪಿನ್ನನ್ನು ಹಾಕು, ಅದ್ರಲ್ಲಿ ಏನೋ ನೋಟ್ ಗಿಟ್ಟಿರ್ತಾವಲ್ಲ, ಅದನ್ನ ನೀಟಾಗಿ ಹಿಡಿದು ಹಿಂಗೆ ಸರ್ರಂತ ಹೇಳಿ ಹಿಡ್ಕೊ ಹೋಗೋ. ಪಾಕೆಟ್ ಮನಿ ಎಲ್ಲ ಸಿಟಿ ಲೈಫ್ ಸರ್. ಪಾಕೆಟ್ ಮನಿ ಎಲ್ಲ ಇಲ್ಲ ನಮಗೆ ಸರ್. ನನಗೆ ಹೋಗ್ತಾ 2 ರೂಪಾಯಿ ಬಸ್ ಚಾರ್ಜ್, ಬರ್ತಾ 2 ರೂಪಾಯಿ ಬಸ್ ಚಾರ್ಜ್ ಇತ್ತು. ತಾಯಿ ಅನ್ನೋದು ಎಲ್ಲದಕ್ಕೂ ಪಾಠವಾಗಿ ಮೊದಲನೇ ಟೀಚರ್ ಅಂತ ಹೇಳ್ಬೋದು. ಹೌದು, ಮೊದಲ ಶಿಕ್ಷಕಿ ನಮಗೆ. ಹೆಂಗೆ ಅಂತಂದ್ರೆ ಒಂದು ಜೀವನ ಪಾಠ ಆಗಿರ್ಬೋದು, ದುಡ್ಡಿನ ಪಾಠ ಆಗಿರ್ಬೋದು, ಅಥವಾ ನೀನು ಇಂಥವ್ರ ಜೊತೆ ಹಿಂಗೆ ನಡ್ಕೋಬೇಕು, ಹೋಗೋಬಾರು ಅನ್ಬಾರ್ದು ದೊಡ್ಡವ್ರಿಗೆ, ಎಲ್ಲದಕ್ಕೂ ತಾಯಿ ಮೊದಲಿರ್ತಾಳೆ. ತಂದೆ ಹಿಂಬದಿಯಾಗಿ ಬೆನ್ನೆಲುಬು ಅಂತ ಹೇಳಿದ್ರೆ ಕೆಲವರಿಗೆ, ಬಟ್ ನಿಮಗೆ ತಾಯಿನೇ ಎರಡೂ ಆಗಿರುತ್ತೆ. ತಂದೆ ತಾಯಿನೇ ತಾಯಿ ಆಗಿದ್ರು ನಿಮಗೆ. ಹಿಂಗಿರ್ಬೇಕಾದ್ರೆ ನಿಮಗೆ ನೆನಪಿದೆಯಾ ಕಾರ್ತಿಕ್, ಒಂದು ದುಡ್ಡಿನ ಪಾಠ ಹೇಳ್ಕೊಟ್ಟಿದ್ದೆ ಏನಾದ್ರೂ ಅಮ್ಮ ನೆನಪಿದೆ ನಿಮಗೆ? ಸರ್, ದುಡ್ಡು ತುಂಬ ಪಾಠ ಕಲಿಸ್ಬಿಟ್ಟಿದೆ. ಯಾಕಂದರೆ ಅದೇ ತುಂಬ ದುಡ್ಡಿನ ಹೊಡೆದಾರಲ್ವಲ್ಲ, ಚೂರೇ ದುಡ್ಡು ಸರ್. ಟೊಮೊಟೊ ಹಣ್ಣಿಗೆ ಅವಾಗ ಒಂದು 10 ರೂಪಾಯಿನ ಕೆಜಿಗೆ 10 ರೂಪಾಯಿ ಎಲ್ಲ ಇತ್ತು. ಇವ್ರು ದಿನಡಿ ದುಡಿಯೋದೇ 10 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಸಂಬಳ. ಅದು ನಮ್ಗೆ ಅವಾಗ ಏನೂ ಅನಿಸಿರಲಿಲ್ಲ ಸರ್, ಸತ್ಯ ಹೇಳ್ತೀನಿ. ದುಡ್ಡಿನ ಪಾಠ ಕಲ್ತ್ವಿ, ಅದೆಲ್ಲ ಸುಮ್ಮನೆ. ನಾನು ಸುಳ್ಳು ಹೇಳಬೇಕು, ಅಯ್ಯೋ ಸರ್ ಅವತ್ತು ಬಡತನ, ನಾನು ಭಾಳ ಕಷ್ಟಪಟ್ಟಿದ್ದೆ ಸರ್, ಆ ದುಡ್ಡನ್ನೆಲ್ಲ ಸೇವ್ ಮಾಡಿ. ಏನೂ ಮಾಡಿಲ್ಲ ಸರ್. ನಾನು ಕೆಲಸ ಮಾಡ್ತಿದ್ದೆ, ನಾವು ನಮ್ಮ ಅಮ್ಮ ಕೆಲಸಕ್ಕೆ ಹೋಗೋರ ಜೊತೆ ನಾನು ಹೆಲ್ಪಿಂಗ್ ಅಂತ ನಂಗೆ 5 ರೂಪಾಯಿ ಕೊಡೋರು ಸರ್. ಆ 5 ರೂಪಾಯಿ 2 ದಿನ ಕೆಲಸ ಮಾಡಿ 10 ರೂಪಾಯಿ ಜೋಡಿಸ್ಬಿಟ್ಟು ಒಂದು DVD ಪ್ಲೇಯರಿಗೆ 1 ದಿನದ ಬಾಡಿಗೆ 10 ರೂಪಾಯಿ. 2 ದಿನ ಕೆಲಸ ಮಾಡಿ ನನಗೆ ದರ್ಶನ್ ಸಾರು, ಸುದೀಪ್ ಸಾರು, ಸಾಯಿ ಕುಮಾರ್ ಸಾರು, ದೇವರಾಜ್ ಸಾರು, ರಾಜ್ಕುಮಾರ್ ಸಾರು, ಅವಾಗ ಯಾರ್ಯಾರು ಫೈಟ್ ಮಾಡ್ತಾರೋ ಅವರೆಲ್ಲ ತುಂಬ ಇಷ್ಟ. ಅವರು ಇವರು ಅಂತ ಎಲ್ಲ ಇಲ್ಲವೇ ಇಲ್ಲ. ಫೈಟ್ ಮಾಡೋ ಪ್ರತಿಯೊಬ್ಬರು ನಂಗೆ ಇಷ್ಟ. ಇವಾಗಲೂ ಅಷ್ಟೇ, ನಂಗೆ ಫೈಟಿಂಗ್ ಪಿಕ್ಚರೇ ಇಷ್ಟ. ಸೊ ಫೈಟ್ ಮಾಡೋರಂದರೆ ಇಷ್ಟ. ಆ 2 ದಿನ ಕೆಲಸ ಮಾಡಿ ಆ 10 ರೂಪಾಯಿಲಿ CD ತೊಗೊಂಡು ಸೈಕಲಲ್ಲಿ ಬರೋದು ಸರ್. 13 ಕಿಲೋಮೀಟ್ರ್ ಇತ್ತು ನೋಡಿ. ಸೈಕಲ್ ಹೊಡ್ಕೊಂಬಂದು ನಮ್ಮ ಹಣೆ ಬರೋನೋ ನಮ್ಮ ಗ್ರಾಚಾರನೋ ಗೊತ್ತಿಲ್ಲ ಸರ್, ನಾವು CD ತಂದಾಗೆಲ್ಲ ಮೋಡ ಕಟ್ಕೊಂಬಿಡೋದು. ನಮ್ಮ ಹಳ್ಳಿಲಿ ಏನು ಅಂದರೆ, ನಮ್ಮದು ಮೊದಲೇ ತೀರ್ಥಹಳ್ಳಿ, ಯಾವಾಗ ನೋಡಿದ್ರು ಮೋಡಳೆ.
ಹಳ್ಳಿಲಿ ಏನೋ ಅಂದರೆ ಮೋಡ ಕಟ್ಕೊಂಡಾಗ ಟಿ ವಿ ಹಾಕ್ಬಿಟ್ರೆ ಸೀಟ್ಲು ಹೊಡೆದ್ರೆ ಟಿ ವಿ ಹೋಗುತ್ತೆ ಅಂತ. ಸರ್ ನನಗೆ ಕಷ್ಟ ನಂಗೆ ಗೊತ್ತು. 2 ದಿನ ಕೂಲಿ ಕೆಲಸ ಮಾಡಿರೋ ದುಡ್ಡು ಸರ್ 10 ರೂಪಾಯಿ. ಪಿಕ್ಚರ್ ನೋಡಂಗಿಲ್ಲ. ನಾನು ಏನು ಮಾಡ್ತಿದ್ದೆ ಅಂದರೆ ಅದ್ರ ಮೇಲೆ ಒಂದು ಚಿತ್ರ ಇರೋದು. ಇವಾಗ ದುರ್ಗಿ ಅಂತ ಇದ್ರೆ ಮಾಲಾಶ್ರೀ ಮೇಡಮ್ ಹಿಂಗಿರೋದು. ಅದನ್ನ ಬುಕ್ ಮಧ್ಯೆ ಇಟ್ಕೊಂಡು ಟಿ ವಿ ಇಲ್ಲ, ನಮ್ಮ ಮನೇಲಿ ಟಿ ವಿ ಇಲ್ಲ, ನಾವು ಬೇರೆಯವ್ರ ಮನೇಲಿ ಟಿ ವಿ ಹಾಕ್ಕೊಬೇಕು. ಇಡೀ ದಿನ ಪಾಠ ಕೇಳ್ತಿರ್ಲಿಲ್ಲ. ಆ ದುರ್ಗಿ ಅನ್ನೋದು ಹಿಂಗೆ ಫೋಟೋ ನೋಡೋದು ಇಕ್ಕೊಳ್ಳೋದು, ಹಿಂಗೆ ನೋಡೋದು ಇಕ್ಕೊಳ್ಳೋದು. ಇಡೀ ಪಿಕ್ಚರಲ್ಲಿ ಅದೊಂದು ಪೋಸ್ಟರ್ ದಿನಿಡಿ ನೋಡ್ತಾ ಇದ್ವಿ. ದೇವ್ರ ದಯ ಅವತ್ತು ಅಷ್ಟು ಕಷ್ಟಪಟ್ಟು ಸಿನಿಮಾ ನೋಡಿದ್ದಕ್ಕೂ ಆ ಸಿನಿಮಾನ ಅಷ್ಟು ಪ್ರೀತಿ ಮಾಡಿದ್ದಕ್ಕೂ ಗೊತ್ತಿಲ್ಲ, ಇವತ್ತು ಅಲ್ಲೇ ಬಂದಿದ್ದೀವಿ. ಸೊ ಅದೇ ಫಸ್ಟು ನನಗೆ ದುಡ್ಡಿನ ವ್ಯಾಲ್ಯೂ, ಅಯ್ಯೋ ಒಂದು ಸಿನಿಮಾ ನೋಡೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ಸಿರೋದು ನನಗೆ ಅದೇ ಅನ್ಸುತ್ತೆ ಮೋಸ್ಟ್ಲಿ. ಆ ದುಡ್ಡನ್ನ ನೀವು 2 ದಿನ ಕೆಲಸ ಮಾಡಿ ಆ CD ತರೋದು ಅದೇ ನೋಡೋದೇ ದುಡ್ಡು ಸಾಹಸ ನಿಮ್ಗೆ. ಹೌದು, ನನಗೆ ಅಡಿಕ್ಟ್ ಆಗಿಬಿಟ್ಟಿದೆ. ನಾನು ಶನಿವಾರ ಭಾನುವಾರ 2 ದಿವಸ, ಶನಿವಾರ ಸ್ಕೂಲ್ಗೆ ಹೋಗ್ತಿರಲಿಲ್ಲ, ಕೆಲಸಕ್ಕೆ ಹೋಗ್ಬಿಡ್ತಿದ್ದೆ. ಶನಿವಾರ ಭಾನುವಾರ 2 ದಿವಸ ಕೆಲಸ ಮಾಡಿ ಮಧ್ಯಾಹ್ನ 3 ಗಂಟೆಗೆ 10 ರೂಪಾಯಿ ಕೊಟ್ಬಿಡೋರು. 3 ಗಂಟೆಗೆ ಸೈಕಲ್ ತೊಗೊಂಡು ಹೋಗಿ 6 ಗಂಟೆಗೆ CD ತಂದು 7 ಗಂಟೆಯಿಂದ ಸಿನಿಮಾ ನೋಡೋದು. ಸಿನಿಮಾಗಳನ್ನ ನೋಡ್ಕೊಂಡು ಬಂದು ಇವತ್ತು ಅದೇ ಸಿನಿಮಾದಲ್ಲಿ ಕಾರ್ತಿಕ್ ಕಾಣಿಸ್ಕೊಳ್ತಾರೆ ಥಿಯೇಟ್ರಲ್ಲಿ ಅಂತ ಅಂದಾಗ ಆ ತಾಯಿ ಏನು ಹೇಳಿರ್ಬೋದು ನಿಮ್ಮ ಮೊದಲನೇ ಸಿನಿಮಾ ನೀವು ಇದ್ರದಲ್ಲಿ ಮಾಡಿದ್ದು? ನನ್ನ ತ್ರಿವಿಕ್ರಮ. ಎಸ್, ಎಕ್ಸಾಕ್ಟ್ಲಿ. ಆವಾಗ ನಿಮ್ಮ ತಾಯಿ ರಿಯಾಕ್ಷನ್ ಏನಿತ್ತು ಕಾರ್ತಿಕ್? ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿದ್ರು. ಇಂಥ ಮಗ ಹುಡ್ತಾನಂತ ಗೊತ್ತಿದೆ, ಸಾಯಿಸ್ಬಿಡ್ಬಿಟ್ಟಿದ್ದ. ಅಷ್ಟು ಚೆನ್ನಾಗಿದ್ದ ಈ ಹೀರೋ, ಅವನನ್ನು ಸಾಯಿಸಿದ್ಯಲ್ಲೋ ನೀನು, ನೀನು ಪಟ್ ಪಿಕ್ಚರ್ ಹಿಂಗೆ, ನೀನು ಇಂಥವನಂತ ಗೊತ್ತಿಲ್ಲ. ಆಡಿಯನ್ಸ್ ಬೈಯೋದು ಅವತ್ತು ಒಂದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್. ಸಹನಮೂರ್ತಿ ಸಾರು ನಾವೆಲ್ಲ ಥಿಯೇಟ್ರ್ ಮೇಲೆ ನಿಂತಿದ್ವು. ಅವಾಗ ಕೆಳಗಡೆ ಅಂದ್ರೆ ನಿನ್ನ ಬಿಡಲ್ಲ, ನಿನ್ನ ನಮ್ಮ ಬಾಸ್ ಮಗಂಗೆ ಹೊಡೆದಲ್ಲ, ಕೆಳಗಡೆ ಬಾ ನಿನ್ನ ಅಂತ ಅವು ಅಂತ. ನಾನು ಸಾರ್ ಇದು ಪಿಕ್ಚರ್ ಅಂತ ಅವ್ನಿಗೆ ಹೇಳಿ ಸರ್, ದಯವಿಟ್ಟು ಸರ್ ಪ್ಲೀಸ್ ಸರ್ ಹೇಳಿ ಸರ್, ಹೊಡಿತಾನೆ ಸರ್. ಅವ್ರು ಕರ್ಕೊಂಡೋಗಿ ಅವ್ರ ಮುಂದೆನೇ ನಿಲ್ಲಿಸ್ಬಿಟ್ರು, ಹೊಡೆದ್ಬಿಡಿ ಅವನಿಗೆ ಅಂತ. ಆಮೇಲೆ ಬಂದು ಹಗ್ಗೆಲ್ಲ ಮಾಡಿ ಅಂದರೆ ಆ ಕ್ಯಾರೆಕ್ಟರ್ ಮಾಡಿದಾಗ ನಮ್ಮ ತಾಯಿನೇ ನನಗೆ ಆ ಥರ ಬೈದಿದ್ರು. ನನಗೆ ಫಸ್ಟ್ ಬೈಸ್ಕೊಂಡಿದ್ದೆ, ಆಮೇಲೆ ಹೇಳೋದು ತುಂಬ ಚೆನ್ನಾಗಿ ಮಾಡಿದ್ಯಾ, ಖುಷಿ ಆಯಿತು, ಕೊನೆಗೂ ನಿನ್ನೊಂದು ದೊಡ್ಡ ಇದ್ರಲ್ಲಿ ನೋಡಂಗೆ ಆಯ್ತಲ್ಲ ಸಾರ್, ಏನೋ ಆಯ್ತಾನೆ ಅಂದ್ಕೊಂಡಿದ್ದೆ ನನ್ನ ಮಗ ಅಂದರೆ. ಅಂದರೆ ನಮ್ಮ ಇಡೀ ಊರು ಫ್ಯಾಮಿಲಿ ಎಲ್ಲ ಫಿಕ್ಸ್ ಆಗಿಬಿಟ್ಟಿತ್ತು ನಾನು ಟ್ಯಾಲೆಂಟೆಡ್ ಇದ್ದೆ. ರೈಟ್ ಅಂದರೆ ಊರಲ್ಲಿ ನಾಟಕ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಎಲ್ಲ ಕೆಲಸಗಳು ಅಷ್ಟೇ ತಲೆ ಹರಟೆ ಇದೆ ಸರ್, ಅಷ್ಟೇ ತಲೆ ಹರಟೆ ಇದೆ. ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಊರಲ್ಲಿ 130 ಹೋಗ್ಬೇಕು ನನಗೆ ಬೈಕಲ್ಲಿ, ಅಯ್ಯೋ ಅಂದ್ಕೊಂಡೇ ಹೋಗಬೇಕು, ಆ ಥರ ಹುಚ್ಚು. ಅಂದರೆ ನನ್ನಲ್ಲಿ ಇಬ್ಬರು ಇದ್ದರು. ಆ ಒಳ್ಳೆಯವನು, ಕೆಲಸ ಮಾಡಿದ್ದು ದುಡ್ದು ನನ್ನ ದುಡ್ಡಲ್ಲಿ ನಾನು ಓದಬೇಕು, ನಾನು ಕೆಲಸ ಮಾಡಬೇಕು. ಅಮ್ಮಂಗೆ ಪಾಪ 20-25 ರೂಪಾಯಿ ಸಂಬಳ, ಅವ್ರ ಹತ್ರ ದುಡ್ಡು ಕೇಳೋದು ಸರಿಯಾಗಲ್ಲ. ನಾನು ಗಂಡಸು, ಅವ್ರಿಗಿನ್ನ ಜಾಸ್ತಿ, ಅವ್ರು 25 ದುಡಿದ್ರೆ ನಾನು 50 ದುಡಿತೀನಿ, ಇನ್ನೊಂದು 25 ಅವರಿಗೆ ಇಕ್ಕು ಅಂತ ಕೊಟ್ಟು ನಾನು 25ರಲ್ಲಿ ಮಜಾ ಮಾಡ್ತೀನಿ. ಈ ಥರ ನಂದು ಐಡಿಯಾ. ಇದು ಒಳ್ಳೆ ಐಡಿಯಾನೇ. ನಾನು ದುಡ್ದು ನಾನು ಮಜಾ ಮಾಡೋದು. ನನಗೆ ಮೊನ್ನೆ ಒಬ್ಳು ಕೇಳಿದ್ಲು, ನನ್ನ ಫ್ರೆಂಡು ಊರಿಗೆ ಹೋದಾಗ ರಜನಿ ಜೋಗಿ ಅಂತ ಸಿಕ್ಕಿದ್ರು. ಸೊ ಅವಳು ಕೇಳ್ತಾ ಇದ್ದಾಳೆ, ಕಾರ್ತಿ ಟಿ ವಿಲಿ ಯಾಕೋ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ಏನೇ ಅಂದರೆ, ಅಲ್ಲ ಕಣೋ ನೀನು ಬಡವ, ನಿಂಗೆ ದುಡ್ಡಿಲ್ಲ ಅಂದರೆ. ಅವಳು ನೋಡಿಲ್ಲ ನನ್ನನ್ನು ಯಾವತ್ತೂ ಕಾಲೇಜಲ್ಲಿ. ನಾನು ಕಾಲೇಜಲ್ಲೂ ಒಳ್ಳೆ ಬಟ್ಟೆನೇ ಹಾಕ್ತಿದ್ದೆ, ಶೂನೇ ಹಾಕ್ತಿದ್ದೆ, ನಾನು ಅವೆಂಜರ್ ಗಾಡಿಲೇ ಹೋಗ್ತಾಯಿದ್ದೆ. ಯಾರಿಗೂ ಗೊತ್ತಿರಲಿಲ್ಲ ನಾನು ಪ್ರತಿದಿನ 4 ಗಂಟೆಗೆ ಎದ್ದು ಮೂಟೆ ಹೊರಗೆ ಹೋಗ್ತಿದ್ದೆ. 500 ಮೂಟೆನ ಲೋಡ್ ಮಾಡಬೇಕು, ಅನ್ಲೋಡ್ ಮಾಡಬೇಕು. ಅದು ಬಂದ್ಬಿಟ್ಟು ನಮ್ಮ ಪ್ರಿನ್ಸಿಪಲ್ ತಮ್ಮ, ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇದ್ರಲ್ಲ, ಅವ್ರ ತಮ್ಮನ ಮನೇಲೆ ದಿನ 500 ಮೂಟೆ ಅನ್ಲೋಡ್ ಮಾಡಬೇಕು. ದಿನಕ್ಕೆ 1000 ರೂಪಾಯಿ ಸಂಬಳ. ಸೂಪರ್. ಒಂದು ಮೂಟೆ ಲೋಡ್ ಮಾಡಿ ಅನ್ಲೋಡ್ ಮಾಡಿದ್ರೆ 2 ರೂಪಾಯಿ, ಲೋಡ್ ಮಾಡೋದಕ್ಕೆ 1 ರೂಪಾಯಿ. ಇನ್ನೊಂದು ಕಡೆ ಅದನ್ನು ತಗೊಂಡೋಗಿ ಅನ್ಲೋಡ್ ಮಾಡ್ತೀವಿ, ಅಲ್ಲಿ 1 ರೂಪಾಯಿ. ಸೊ ಇಲ್ಲ 500 ಮೂಟೆ ಲೋಡ್ ಮಾಡಿದ್ರೆ 500 ರೂಪಾಯಿ, ಅಲ್ಲಿ ಅನ್ಲೋಡ್ ಮಾಡಿದ್ರೆ 1000 ರೂಪಾಯಿ ಸಿಗ್ತಾಯಿತ್ತು. ಬೈಕ್ ಇತ್ತು, ಬಟ್ಟೆ ಹಾಕ್ಕೊಳ್ತಿತ್ತು. ನನಗೆ ಸೇವಿಂಗ್ಸಿಂದೆಲ್ಲ ಪ್ಲ್ಯಾನೇ ಇಲ್ಲ. ಮಾಡಿದೆ. ಆಮೇಲೆ ನಮ್ಮಮ್ಮ ಅದಕ್ಕೆ ಸಾಲ ಮಾಡಿ ಸೊಸೈಟಿಲಿ ಒಂದು ಬೈಕ್ ಕೊಡಿಸ್ರು. ಪೆಟ್ರೋಲ್ ನಿಂದು ಬೈಕ್ ನಂದರೆ ಸಾಲನೂ ನಾನೇ ತೀರಿಸ್ತೀನಿ, ಫಸ್ಟ್ ಕೊಡೋ, ಆಮೇಲೆ ಅವರೇ ತೀರಿಸಿದ್ರು, ನಾವೇ ತೀರಿಸಿದ್ರು. ನಾವು ಬರೀ ಪೆಟ್ರೋಲ್ ಹಾಕಿದ್ದು ಸುತ್ತಿದ್ದೆ ಅಷ್ಟೇ. ಬಟ್ ಶೋಕಿ ಮಾಡ್ತಾಯಿದ್ವಿ ಕಾಲೇಜಲ್ಲಿ. ನನಗೆ ಅವಾಗಲಿಂದ ಒಂದು ಆಸೆ ಇತ್ತು ಸರ್, ನನ್ನ ಮನೆಯ ಅಂತ್ಯೋದಯ ಕಾರ್ಡ್ APL ಕಾರ್ಡ್ ಮಾಡೇ ನಾನು ಸಾಯಬೇಕು ಅಂತ. ಮೊನ್ನೆ ನಮ್ಮಮ್ಮ ಫೋನ್ ಮಾಡಿದ್ರು, ಇನ್ಮೇಲೆ ಅಕ್ಕಿ ಬೇಳೆ ಅಂತ ಕೊಡಲ್ಲ ಅಂತ ಕಣೋ. ಯಾಕಂತೆ? ನಮ್ಮದು ಇದು ಟ್ಯಾಕ್ಸು ಅದು ಇದೆಲ್ಲ ಕಟ್ತೀಯಂತೆ ನೀನು, ಚೆನ್ನಾಗಿದೆಯಾ ನೀನು ಅಂತ. ನೋಡು, ಇದು ಅಮ್ಮ ಸಾಧನೆ. ಇಷ್ಟು ದಿನ ನಮಗೆ ಅಕ್ಕಿ ಬೇಳೆ ಅಲ್ಲೇನು ಗೌರ್ಮೆಂಟಿಂದ ಬರ್ತದೆ ನಮ್ಗೆ ಸಿಗ್ತದೆ. ಇವಾಗ ನಮ್ಗೆ ತಗೊಳ್ಳೋ ಯೋಗ್ಯತೆ ಇದೆ. ಇಲ್ಲಿ ಯಾರಿಗೋ ತಗೊಳಕ್ಕೆ ಆಗದೆ ಇರೋನೊಬ್ಬ ಇದ್ದಾನೆ, ಅವನಿಗೆ ಅದನ್ನು ಬಿಟ್ಕೊಡ್ಬೇಕು. ನಮ್ಮ ಅಮ್ಮಂಗೆ ಅದೇ ಹೇಳಿದೆ, ನೀನು ಇದ್ರ ಪರವಾಗಿ ಏನೂ ಕೇಳಬೇಡ, ನನ್ನ ಬದುಕಿನ ಹೋರಾಟನೇ ನಮ್ಮ ಅಂತ್ಯೋದಯದಿಂದ APL ಕಾರ್ಡ್ ಆಗಬೇಕು ಅಂತ. ನನ್ನ ಮಗ ಮುಂದೆ ನಾನು ಮದುವೆ ಆದರೆ ನನ್ನ ಮಗ
ಸ್ಕೂಲಲ್ಲಿ ನಿಮ್ಮ ರೇಷನ್ ಕಾರ್ಡ್ ತನ್ನಿ ಅಂದಾಗ ಅದನ್ನು ಹೆಂಗೆ 4 ಜನರ ಮಧ್ಯೆ ತೆಗೀಲಿ ಅನ್ನೋದು ಅವನಿಗೆ ಫೀಲಿಂಗೇ ಇರಬಾರ್ದು. ಈ ಫೀಲಿಂಗ್ ನಂಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ APL ಈ ಕಾರ್ಡ್ಗಳಿರೋದು, ಇದನ್ನು ನೋಡಿ ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ. ಪಾಪ ಅವ್ರು ಯಾರೋ ಆ ಥರ ಟ್ರೀಟ್ ಮಾಡೋ ಮನಸ್ಥಿತಿ ಇರಲಿಲ್ಲ. ಬಟ್ ನಮ್ಮೊಳಗೆ ಒಬ್ಬ ಇರ್ತಾನಲ್ಲ ನೆಗೆಟಿವ್, ಅವ್ನು ಥಿಂಕ್ ಮಾಡ್ತಾ ಇರ್ತಾನೆ. ಹಾಗೆಲ್ಲ ದುಡ್ಡು ಈಗ ಇಮಿಡಿಯೇಟ್ ದುಡ್ಡಾಗೋದು ಯಾವುದು ಸತ್ಯವಾಗಲೂ ಶಾಶ್ವತನೂ ಅಲ್ಲ, ಅದು ಬರೋದೇ ಇಲ್ಲ. ಬರೋದೇ ಇಲ್ಲ. ಅದ್ರಲ್ಲಿ 50% ನಮಗೆ ಬರಲ್ಲ. ಕರೆಕ್ಟ್. ಹಂಗಾಗಿ ಹಾರ್ಡ್ ವರ್ಕ್ ನಾವು ಎಷ್ಟು ಕಷ್ಟಪಡ್ತೀವೋ ನಮ್ಮ ಅಂತ್ಯೋದಯ ಕಾರ್ಡ್ APL ಕಾರ್ಡ್ ಆಗುತ್ತೆ. ನನಗೆ ಅದ್ರ ಮೇಲೆ ತುಂಬ ನಂಬಿಕೆ ಇದೆ. ತುಂಬ ಎಲ್ಲ ಆಲ್ಟ್ರ್ ಮಾಡಿ ಅದ್ರ ಮೇಲೆ ಕ್ರೀಮು ಸಾಸು ಹಿಂಗೆಲ್ಲ ಹಾಕಿದ್ರೆ ಆಗಲ್ಲ. ನನಗೆ ಈ ಗುಡಿಸ್ಲಲ್ಲಿ ಮಾಡೋ ಅಡುಗೆ, ಈ ಮ್ಯಾಂಗ್ಳೂರ್ ಸ್ಟೈಲ್ ಅಡುಗೆ, ಉಪ್ಪು ಖಾರ ಹುಳಿ ತೆಂಗಿನಕಾಯಿ ಒಂಚೂರು ಹಾಕಿ ರುಬ್ಬಿ ಮೀನು ಸಾರು ಮಾಡ್ತಾರಲ್ಲ, ಆ ಥರ ಎಲ್ಲ ತುಂಬ ಇಷ್ಟ. ಮಸಾಲ ಎಲ್ಲ ಇರಲ್ಲ. ಅಲ್ಲಿ ಇಲ್ಲಿ ತಿಂದರೆ ಚೆನ್ನಾಗಿರುತ್ತೆ, ಇದು ಯಾವುದೋ ಅಜ್ಜಿ ಇದ್ದಂಗಿದ್ದಾರೆ ಅಂತ ಒಳಗಡೆ ಹೋದರೆ ಅಜ್ಜಿ ಮಾತಾಡ್ತಾ ಅವರು ಒಂದಿಷ್ಟು ವಿಷಯಗಳು ಮಾತಾಡಿದ್ರು. ಇದ್ದಾರೆ ಮಕ್ಕಳಿದ್ದಾರೆ, ಮಕ್ಕಳಿಗೆಲ್ಲ ನಾವು ದೊಡ್ಡವ್ರು ಮಾಡೋ ತನಕ ಅಷ್ಟೇ ಮಗ, ಮತ್ತು ಆಮೇಲೆ ನಾವೇನು ಬೇಕಾಗಿಲ್ಲ, ಏನೇನೋ ಅವ್ರ ಸ್ಟೈಲು, ಲೈಫ್ ಸ್ಟೈಲ್ ಹೇಳೋ. ನಾನೇನೋ ನನ್ನ ಟೆನ್ಷನ್ ಅಂತ ಇಷ್ಟಕ್ಕೆ ಬೈಕ್ ತೊಗೊಂಡು ಎಲ್ಲೋ ಹೊರಟಿದ್ದೀನಿ. ಈ ಅಮ್ಮಂಗೆ ಎಷ್ಟು ಟೆನ್ಷನ್ ಆದರೂ ಈ ಹೋಟ್ಲಲ್ಲೇ ಇರಬೇಕಲ್ಲ. ಯಾರೇ ಬಂದರೂ ನಕ್ಕೊಂಡು, ಅದು ಏನೇ ನೋವಿದ್ರು ನುಂಗ್ಕೊಂಡು. ಬೇಜಾನಿದೆ ಸರ್ ಇಲ್ಲಿ. ನಾನು ಊರಲ್ಲಿ ಗೊಬ್ಬರ ಹೊರ್ತಾ ಇದ್ದೆ, ಅದಾದ್ರ ಮೇಲೆ ಗಾರೆ ಕೆಲಸ ಸೇರಿಕೊಂಡೆ, ಗಾರೆ ಕೆಲಸ ಕಲಿತೆ, ಅದಾದ್ರ ಮೇಲೆ ಇನ್ನೊಂದೆಲ್ಲೋ ಸೇರಿಕೊಂಡೆ, ಅಲ್ಲೂ ಕಲಿತೆ, ದೊಡ್ಡ ಲಾರಿ ಟೈರ್ ಬಿಚ್ಚಿ ಪಂಚರ್ ಹಾಕೋದು ಕಲಿತೆ. ಅದಾದ್ರ ಮೇಲೆ ಬೆಂಗಳೂರು ಬಂದೆ, ಪಾತ್ರೆ ತೊಳೆಯೋದು ಕಲಿತೆ, ಬಾತ್ರೂಮ್ ತೊಳೆಯೋದು ಕಲಿತೆ, ಟೇಬಲ್ ಸರ್ವಿಸ್ ಮಾಡೋದು ಕಲಿತೆ, ಮಾತಾಡೋದು ಕಲಿತೆ. ನಾನು ಅರ್ಧ ಆರ್ಟಿಸ್ಟ್ ಆಗಿದ್ದೆ. ನಾನು ಯಾವ ರಂಗಭೂಮಿ ಏನೂ ಮಾಡಿಲ್ಲ ಸರ್. ನಾನು ಅರ್ಧ ಆರ್ಟಿಸ್ಟ್ ಆಗಿದ್ದೆ. ಇದೆಲ್ಲ ಮಾಡಿ ಈ ಕೆಲಸ ಮಾಡಿ ಅವ್ರ ಜೊತೆ ಸೇರಿಕೊಂಡು ಆ ಕ್ಯಾರೆಕ್ಟ್ರು ನೋಡಿ. ಈಗ ಅಲ್ಲಿ ಯಾವುದೋ ಇದು ರಾಡ್ ಬೆಂಡಿಂಗ್ ಕೆಲಸಕ್ಕೆ ಹೋದೆ, ಅಲ್ಲೊಬ್ಬ ಇರ್ತಾನೆ, ಅವನದು ಒಂಥರ ಕ್ಯಾರೆಕ್ಟರ್ ಇರುತ್ತೆ, ಅವ್ನು ನೋಡ್ತೀನಿ. ಹೋಟ್ಲು ಬರ್ತಾ ಇರ್ತಾರೆ, ಹೋಗಿ ಅವ್ರದ್ದು ನೋಡಿ 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 ಆರ್ಟಿಸ್ಟ್ ಆಗಿದ್ದು ನಾನು. ಜಾಗ ಚೇಂಜ್ ಮಾಡ್ತಾ ಇರಬೇಕು, ಒಂದೆಲ್ಲ ಸ್ಟಿಕ್ ಆನ್ ಆಗ್ಬಿಡು. ಹಂಗಂತ ಯಾವುದೋ ಒಂದು ಕಂಪ್ನಿ ಕೆಲಸ, ಗೌರ್ಮೆಂಟ್ ಕೆಲಸ ಇರೋನು ಏನು ಮಾಡಲಿ ಅಂತ ಅದನ್ನೇ ಹೇಳಿದ್ದು. 2 ದಿನ ರಜೆ ಇರುತ್ತಲ್ವಾ, ಸುತ್ತಿ ತಿರುಗಾಡಿ. ನಾನು ಹೇಳ್ತಾ ಇರೋದು, ಯಾವುದೋ ಫೇಮಸ್ ಪ್ಲೇಸಿಗೆ ಹೋಗಬೇಡಿ, ಯಾವುದೋ ಒಂದು ಊರು ನೋಡಿ, ಒಂದು ಹಳ್ಳಿ ನೋಡಿ, ಕಾಡು ನೋಡಿ. ಕಾಡು ತುಂಬ ಕಲಿಸುತ್ತೆ. ಏನೂ ಇಲ್ಲ ಇಲ್ಲಿ, ನೀನು ಮಾಡಾಕೋದು ಏನಿಲ್ಲ, ಮಾಡಿರೋದು ಏನೂ ಇಲ್ಲ, ನೀನು ಮುಂದೆ ಮಾಡಬೇಕಾಗಿರೋದು ಏನೂ ಇಲ್ಲ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ರೆ ಸಾಕು ಅನ್ಸುತ್ತೆ ಕಾಡು. ಕರೆಕ್ಟ್ ಕಾರ್ತಿಕ್, ಲೈಫಲ್ಲಿ ಎಲ್ಲ ನೋಡಿರ್ತೀರಾ ಕಾರ್ತಿಕ್. ಲೈಫ್ ಕಷ್ಟ ನೋಡಿದ್ದೀರಾ, ಸುಖಾನ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ, ಅಷ್ಟೇ ಫ್ರೆಂಡ್ ಸರ್ಕಲ್ ಇದ್ದಾವೆ. ನಿಮ್ಗೆ ಇದು ನೆನಪಿರಬೇಕು ಕಾರ್ತಿಕ್, ನಾವೆಲ್ಲನೂ ಒಂದು ಕಡೆ ಇಂಟರ್ವ್ಯೂ ಕೊಡಬೇಕಾದ್ರೆ ಎಲ್ಲ ನೀವೊಂದು ಆರ್ಟಿಸ್ಟಾಗಿ ಒಂದು ಆಡಿಷನ್ ಕೊಡಬೇಕಾದ್ರೆ ನಿಮ್ಗೊಂದು ಪುಕ್ಕ ಅಂತಿರುತ್ತೆ. ಬಟ್ ಎಷ್ಟೋ ಜನಕ್ಕೆ ಆಪರ್ಚುನಿಟಿಗಳೇ ಸಿಗಲ್ಲ. ಅದು ನಿಮಗೂ ಅನುಭವ ಆಗಿರುತ್ತೆ. ನಾನು ಎಷ್ಟೋ ಸಲ ಕೇಳಿದ್ದೀನಿ, ನಾನು ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳಿದ್ದೀನಿ, ಕಾರ್ತಿಕ್ಗೆ ಸಕ್ಸಸ್ ಲೇಟಾಗಿ ಸಿಕ್ಕಿದ್ದು. ಅಂದರೆ ಆ ಮಜಾ ಭಾರತ ಒಂದು ಕಿರೀಟ ಏನು ಹಾಕಬೇಕು, ಎಷ್ಟೋ ಸ್ಕಿಟ್ ಆದ್ಮೇಲೆ ಸಿಕ್ಕಿದ್ದು. ಬಟ್ ಆ ಮನುಷ್ಯ ಸಕ್ಕದಾಗೆ ಮಾಡ್ತಾ ಇದ್ದ, ಟ್ಯಾಲೆಂಟ್ ಇದೆ, ಬಟ್ ಅವ್ನು ಸಿಕ್ಕಿದ್ದು ಲೇಟು. ಯಾಕೆಂದರೆ ಒಂದು ಕೋಪ ಅನ್ನೋ ಪದ ಇದೆ ಕಾರ್ತಿಕ್. ಇಲ್ಲ ಸರ್, ಅವ್ನು ಸಿಕ್ಕಾಪಟ್ಟೆ ಕೋಪ ಸರ್, ಒಳ್ಳೆ ಮನುಷ್ಯ, ಸಿಕ್ಕಾಪಟ್ಟೆ ಕೋಪ. ಬಟ್ ಹೆಂಗೆ ಕಾರ್ತಿಕ್ ಲೈಫು ಹೆಂಗೆ ಅದು ಬ್ಯಾಲೆನ್ಸಿಂಗ್ ಆಯಿತು ಈ ಒಂದು ಆರ್ಟಿಸ್ಟಾಗಿ ಅಂತ? ಸರ್, ಇದಕ್ಕೆ ಈ ಕೋಪ ಯಾಕಂದರೆ ನನಗೆ ಪೇಷನ್ಸ್ ಕಡಿಮೆ, ನನಗೆ ತುಂಬ ಸ್ಪೀಡ್, ನಾನು ಪೇಷನ್ಸ್ ಕಡಿಮೆ ಇತ್ತು. ಯಾರಾದರೂ ಅಂದರೆ ರೈಟಾಗೇ ಇರಬೇಕು. ಅದನ್ನ ಯಾಕೆ ತಪ್ಪು ಮಾಡ್ಬೇಕನ್ನೋದು ನನ್ನ ಕ್ವಶನ್. ಅದು ರೈಟ್ ಮಾಡೋಕ್ಕೇನು? ಈಗ ನಂಗೊಂದು ಸ್ಕಿಟ್ ಮಾಡಿ ಅಂತ ಕೊಟ್ಟಿದ್ದಾರೆ, ನಾಡು ಶೂಟು ಅಂತ ಕೊಟ್ಟಿದ್ದಾರೆ, ನಾವು ಈಗಲೂ ಸೀರಿಯಸ್ ಆಗಿಲ್ಲ. ಸೊ ಈ ಕೋಪಗಳು ಕೆಲವೊಂದು ಯಾಕೆ ಬರ್ತಾಯಿದ್ವು ಅಂದರೆ, ನನಗೆ ವೇದಿಕೆ ಸಿಕ್ಕಿದೆ, ಇವಾಗ ಹೆಸರು ಮಾಡಿದ್ದೀನಿ, ಈಗ ನಂಗೆ ಇದ್ರ ಬೆಲೆ ಗೊತ್ತಿಲ್ಲ. ಇದರಿಂದ ಆಚೆ ಅದೆಷ್ಟು ಜನ ಒಂದು ಚಾನ್ಸ್ ಸಿಕ್ಕಿದ್ರು ನುಂಗಾಕೊಂಡ್ಬಿಡ್ತೀನಿ ಅಂತ ಎಷ್ಟು ಜನ ಕಾಯ್ತಾ ಇಲ್ಲ ಸರ್? 101% ಕರೆಕ್ಟ್. ಹೌದು. ನಾನು ಮೊನ್ನೆ ಅಲ್ಲಿಗೆ ಹೇಳಿದೆ, ದಯವಿಟ್ಟು ಬೇರೆ ಏನೂ ಮಾಡೋದು ಬೇಡ, ನಾವು ಇದು ಸಿಕ್ಕಿದೆಯಲ್ಲ ಇದನ್ನ ಉಳಿಸ್ಕೊಂಡ್ಬಿಟ್ರೆ ಸಾಕು. ಇದು ಸಿಗದೆ ಎಷ್ಟೋ ಜನ ಸತ್ತೋರಿದ್ದಾರೆ, ಎಷ್ಟೋ ಜನ ಅಯ್ಯೋ ಸಿಗ್ತಾ ಇಲ್ಲ. ಹಾಗೆ ಸಿಗದೇ ಇರೋರು ಅಷ್ಟೇ. ನನಗೆ ಜೀವನದಲ್ಲಿ ಸಿಗದೇ ಇಲ್ಲ ಅಂತ ಏನು, ನಾನು ಈ ಜಗತ್ತೇ ನೋಡದೇ ಇರೋ ಅಂಥ ಒಂದು ಕಾಡಲ್ಲಿ ಒಂದು ನನ್ನದೇ ಆದ ಒಂದು ಝೋನಲ್ಲಿ ಇದ್ದವನು ನಾನೇ ಇಲ್ಲಿಗೆ ಬಂದಿದ್ದೀನಿ.
ನನಗಿಂತ ಎಂತೆಂಥ ಕಷ್ಟದಲ್ಲಿರೋರು ಇಲ್ಲಿಗೆ ಬಂದಿದ್ದಾರೆ, ದೊಡ್ಡ ದೊಡ್ಡ ಸಕ್ಸಸ್ ಸಿಕ್ಕಿದೆ. ನಂದಿಷ್ಟೇ. ಯಾಕೆ ಅವನಿಗೆ ಇನ್ನೂ ಸಿಕ್ಕಿಲ್ಲ ಅಂದರೆ, ಈಗ ಯಾರು ಬಂದಿದ್ದಾನೆ ಅವನಕ್ಕಿಂತ 1% ಸ್ಟ್ರಗಲ್ ನಿಂದೇನೋ ಕಡಿಮೆ ಇದೆ. ಎಫರ್ಟ್ ಕರೆಕ್ಟ್. ಸ್ಟ್ರಗಲ್ ಅನ್ನೋಕ್ಕಿಂತ ಎಫರ್ಟ್ ಕಡಿಮೆ ಇದೆ. ಕರೆಕ್ಟ್. ಅವನಿಗಿನ್ನ 1% ಎಫರ್ಟ್ ನೀನು ಜಾಸ್ತಿ ಯಾಕೋ ನೀನು ಇಲ್ಲಿರ್ತೀಯ. ಅವತ್ತು ಆಡಿಷನ್ ಬಂದಿದ್ರಲ್ಲಿ ಶಿವಮೊಗ್ಗದಲ್ಲಿ ನಾನು ಮತ್ತು ರಾಘು ಇಬ್ಬರು ಆಡಿಷನ್ ಕೊಟ್ಟಿದ್ವಿ. ಒಂದು 300-400 ಜನ ಇದ್ದರು. ನನಗಿಂತ ಒಳ್ಳೆ ಕಲಾವಿದರಲ್ಲಿದ್ದರು. ಆದರೆ ಅವತ್ತು ಮಾಡೋ ದಿನ ಅವನ ಎಫರ್ಟ್ ನನಗಿಂತ ಕಡಿಮೆ ಇತ್ತು, ನನ್ನ ಎಫರ್ಟ್ ಅವನಿಗಿಂತ ಜಾಸ್ತಿ ಇತ್ತು. ಕರೆಕ್ಟ್. ಸರ್ ಇಲ್ಲಿ ನಾನು ಹೇಳ್ತೀನಿ, ನಾನು ಡೈರೆಕ್ಟಾಗಿ ಅದರಲ್ಲಿ ಏನೂ ಇಲ್ಲ ಸರ್. ನನಗಿಂತ ಒಳ್ಳೊಳ್ಳೆ ರಂಗಭೂಮಿ ಕಲಾವಿದರನ್ನು ನಾನು ನೋಡಿದ್ದೀನಿ, ಕಲಾವಿದರು ಇರಿದ್ದಾರೆ ಅಂತ ನನಗೂ ಗೊತ್ತು. ಇಲ್ಲಿ ನನ್ನ ಪ್ರಕಾರ ಕೆಲಸನ ಕೇಳಿ ತಗೊಳ್ಳೋದ್ರಲ್ಲಿ ಏನು ತಪ್ಪು ಇಲ್ಲ. ಕರೆಕ್ಟ್. ನಾನು ಯಾರ ಕಾಲು ಬೇಕಾದರೂ ಹಿಡಿತೀನಿ ಸರ್, ನಂಗೆ ಕೆಲಸ ಬೇಕಷ್ಟೇ ಅಲ್ವಾ. ನಾನೀಗ ರೆಡಿ, ನಾನು ಇಲ್ಲೇ ಬದುಕಬೇಕು ಅಂತ ಇದೆ, ನಂಗೆ ಕೆಲಸ ಬೇಕು, ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಕರೆಕ್ಟ್. ಅಣ್ಣ ನಿಮ್ದೊಂದು ಸಿನಿಮಾ ನಮ್ದೊಂದು ಪಾತ್ರ ಹಾಕಿ ಅಣ್ಣ, ನೀವೇನು ಕಾಲು ಹಿಡ್ಕೊಂಡೇ ಕೇಳ್ಬೇಕಂತ ಏನಿಲ್ಲ ಅಣ್ಣ, ನಾನು ಯಾವ್ದಾರು ಕ್ಯಾರೆಕ್ಟರ್ ಹಾಕಿ ಅಂತ ಕೇಳ್ಕೊಬೋದು. ನಿಮಗೆ ಅಂದರೆ ಒಂದಿಷ್ಟು ಜನ ಫಿಕ್ಸ್ ಆಗಿರುತ್ತೆ, ನಾನು ಇದನ್ನೇ ಮಾಡಬೇಕು, ಇದರಲ್ಲೇ ಶೋಗೆ ಹೋಗಬೇಕು. ಇವತ್ತು ಎಷ್ಟು ಹೆಂಗಿದೆ ಗೊತ್ತಾ ಪ್ರಪಂಚ, ಸ್ಪೀಡ್. ಯಾರನ್ನ ಯಾರೂ ತೋರ್ಸೋದು ಬೇಕಾಗಿಲ್ಲ ಸರ್, ನನಗೆ ನಾನೇ ತೋರಿಸ್ಕೋಬೋದು ಅಷ್ಟು. ಈ ಮೊಬೈಲ್ ನಿನ್ನ ಟ್ಯಾಲೆಂಟನ್ನ ಯಾರಾದರೂ ಗುರ್ತಿಡೀರಿಯಪ್ಪ ಅಂತ ಗೋಗರಿಯಂಗೆ ಇಲ್ಲ. ನಿನ್ನ ಟ್ಯಾಲೆಂಟ್ ಏನಿದೆ ಮಾಡು, ಇದರಲ್ಲಿ ಹಾಕು, ಆಟೋಮೆಟಿಕ್ ಜನನೇ ಒಪ್ಕೋತಾರೆ ನಿನ್ನನ್ನು. ಎಕ್ಸಾಕ್ಟ್ಲಿ. ನಂಗೆ ಸಿಗ್ತಾ ಇಲ್ಲ ಅಂತ ಕೊರಗದೆಲ್ಲ ಬಿಟ್ಟುಬಿಡಿ. ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನಾನೇ ಅದರಲ್ಲೇ ಯಾವಾಗಲೂ ಬಿಸಾಯ್ತಾ ಇರ್ತೀವಿ, ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅಲ್ಲಿ ಮಾಡಿ ಇವನು ಬೆಂಡ್ ಆಗಿದಾನೋ ಆಗಿಲ್ವೋ, ಇದು ಏನೋ ಒಂದು ಇಟ್ಕೊಂಡು ಬಂದಿರೋ ಕ್ಯಾರೆಕ್ಟರ್, ಏನೋ ಒಂದು ನಂಗೆ ಇದೊಂದು ಚೆನ್ನಾಗಿ ಬರ್ತದೆ ಅಂತ ಬಂದಿರೋ ಎಲ್ಲ ನೋಡ್ತಾ ಇರ್ತಾರೆ. ಇವಾಗ ಎಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಇರೋರಿಗೆ ಅವಕಾಶ ಸಿಗ್ತಾ ಇಲ್ಲ. ಸಿಕ್ಕಿದೆ. ಕರೆಕ್ಟ್. ಇವಾಗ ಆಡಿಷನೇ ಕಡಿಮೆ ಮೋಸ್ಟ್ಲಿ. ಹೌದು. ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಇವನೇನೋ ಹಾಕೊಂಬೋದೇನೋ, ಸರಿ ಅನ್ನೋ ಥರ ಅಷ್ಟು ಆಫರ್ ಇದೆ. ನೀವೇ ಬೈತಾ ಇರ್ತೀರ, ಅವ್ರಿಗೆ ಯಾಕೆ ಅವಳು ಏನು ಮಾಡ್ತಾಳಂತ ಹೌದು, ಅವರು ಪದೇ ಪದೇ ಕಾಣಿಸ್ಕೊಂಡಿದ್ದಾರೆ. ಈಗ ಅಲ್ಟಿಮೇಟ್ ಏನು, ಜನ ಯಾರನ್ನ ನೋಡ್ತಾರೋ ಅವ್ರನ್ನ ತಗೊಳ್ತಾರೆ. ಕರೆಕ್ಟ್ ಅಲ್ವಾ. ನಾವು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲೋ ಅವ್ರು ಯಾರು ನಿರಾಶೆ ಆಗಬೇಡಿ. ನಿಮ್ಮಲ್ಲೇ ನಿರ್ದೇಶಕನೂ ಇರ್ತಾನೆ, ನಿಮ್ಮಲ್ಲೇ ಆರ್ಟಿಸ್ಟು ಇರ್ತಾನೆ. ನೀವೇ ಪ್ಲ್ಯಾನ್ ಮಾಡಿ ಏನು ಬೇಕಾದರೂ ಮಾಡ್ಬೋದು. ಈ ಜಗತ್ತು ಅಷ್ಟು ಫಾಸ್ಟ್ ಆಗಿಬಿಟ್ಟಿದೆ, ಎಷ್ಟಂತ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಫಾಸ್ಟ್ ಆಗಿಬಿಟ್ಟಿದೆ. ಅದರಲ್ಲೆಲ್ಲ ಏನೂ ಇಲ್ಲ ಅಂತ. ಸೊ ಈ ಕೋಪ ಅಂದರೆ ನಾನು ಅದನ್ನೇ ಹೇಳೋದು, ನಿನಗೆ ಸಿಕ್ಕಿರೋ ಅವಕಾಶನ ಬಳಸ್ಕೊತ ಇಲ್ಲ ಅನ್ನೋ ಅಷ್ಟು ಕೋಪ. ನನ್ನ ಮೇಲೂ ಕೋಪ ಬಂದಿದೆ, ಎಂಥ ಕೆಲಸ ಮಾಡಿಬಿಟ್ಟಿದ್ದೀನಿ, ಈ ಸ್ಕಿಟ್ಟಿಂಗ್ ಇದು. ಆಮೇಲೆ ಬೇರೆ ಎಲ್ಲ ವಿಷಯಕ್ಕೂ ನಂಗೆ ಕೋಪ ಇತ್ತು. ನನಗೆ ಒಬ್ಬರು ಹೇಳಿದ್ರು, ಒಬ್ಬರು ರಫಿ ಸರ್ ಅಂತ, ಅವ್ರದ್ದು ಹೇಳ್ತೀನಿ ನೆಕ್ಸ್ಟು. ಇನ್ನೊಬ್ಬ ಮಂಜು ಪಾವಗಡ ಹೇಳಿದೆ, ಮಚ್ಚ ನೀನು ಇಷ್ಟು ಕೋಪ ಮಾಡಿಕೊಂಡ್ರೆ ಇಲ್ಲಿ ಬದುಕೋಕ್ಕೆ ಆಗಲ್ಲ, ಕೋಪ ಬಿಟ್ಬಿಡು ಮಚ್ಚ ಪ್ಲೀಸ್ ಅಂತ ಅವನು ಹೇಳಿದ, ಮಂಜು ಪಾವಗಡ. ಅದಾದ್ರ ಮೇಲೆ ರಫೀಕ್ ಸರ್ ಅಂತ ನಮ್ಮ ಕೋ ಡೈರೆಕ್ಟರ್ ಇದ್ದರು, ಅವ್ರು ಕಾರ್ತಿ ಲೈಫಲ್ಲಿ ಯಾರು ಏನೇ ಅಂದರು, ಯಾರು ಏನೇ ಮಾಡಿದ್ರು, ಎರಡು ಮಾತ್ರ ನೆನಪಿಟ್ಕೊ, ನಿನಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸ್ಮೈಲ್, ಇನ್ನೊಂದು ಸೈಲೆನ್ಸ್, ಇದು ನಿನ್ನ ತುಂಬ ಬದಲಾವಣೆ ಮಾಡುತ್ತೆ ಅಂತ. ಮೋಸ್ಟ್ಲಿ ಅಲ್ಲಿಂದ ನಾನು ತುಂಬ, ನೀವೇ ಕೇಳಿದ್ರಲ್ಲ, ನೀವು ನೋಡಿರೋದಕ್ಕೂ ಈಗ ಇರೋದಕ್ಕೂ ಬೇರೆ ವ್ಯತ್ಯಾಸ. ಒಳ್ಳೇದು ಸರ್, ನಮ್ಮ ಕೆಲಸ ನಾವು ಮಾಡಿ ನಮ್ಮ ಪಾಡಿಗೆ ನಾವು ಮನೇಲಿರೋದು ಒಳ್ಳೆಯದು ಅನಿಸ್ತು ಅಂತಾರೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದಿಷ್ಟು ಕಮೆಂಟ್ಗಳು ತುಂಬ ಇಷ್ಟಪಟ್ಟು ಬರುತ್ತೆ, ಅದನ್ನು ಪ್ರೀತಿಯಿಂದ ತೊಗೊತೀವಿ. ಇನ್ನೊಂದು ಕೆಟ್ಟವು ಬರುತ್ತೆ. ಒಂದು ಟೈಮ್ ರಿಷಬ್ ಶೆಟ್ಟಿ ಸರ್ ಪಿಕ್ಚರ್ನ ಅವರೇ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರು ರೋಡಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಕರೀತಾರಂತೆ. ನಾನೇ ಟಿಕೆಟ್ ಕೊಡ್ತೀನಿ ಬನ್ನಿ, ಎಸ್ ಅಲ್ವಾ. ಇವತ್ತು ಅವ್ರಿಗೇನು ಬಿಡು ಗುರು, ಅದಾಯ್ತು ಗುರು, ಅವರು ಈಗ ದೊಡ್ಡವ್ರು ಮಾತಾಡ್ಸಂಗಿಲ್ಲ ಬಿಡು ಗುರು. ಅವತ್ತು ಅವ್ರು ಆರ್ಟಿಸ್ಟೇ, ಅವತ್ತು ಅವ್ರು ಡೈರೆಕ್ಟ್ರೇ, ಆವತ್ತು ರೋಡಲ್ಲಿ ನಿಂತ್ಕೊಂಡಾಗ ಅವ್ರ ಹೃದಯ ಅಳ್ತಿತ್ತಲ್ಲ, ಯಾರಾದರೂ ಬಂದು ನೋಡ್ರು ಅಂತ ಅಳ್ತಿತ್ತಲ್ಲ, ಆ ಸ್ಟ್ರಗಲೇ ಇವತ್ತು. ನನಗೆ ಟಿಕೆಟ್ ಸಿಕ್ಕಿಲ್ಲ ಇಷ್ಟು ದಿನ ಆದರೂ ಖುಷಿಯಾಗುತ್ತೆ ಸರ್. ಇದೇ ಥರ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ನೋವಿರುತ್ತೆ. ಏನನ್ನ ಹೇಳಕ್ ಮುಂಚೆ ಯೋಚನೆ ಮಾಡಿ, ಒಂದು ನಿಮಿಷ ಯೋಚನೆ ಮಾಡಿ, ಅದೇ ಸ್ಥಾನದಲ್ಲಿ ಸರ್ ಅವ್ನು ಕಮೆಂಟ್ ಮಾಡ್ತಾನೆ, ಅವನಿಗೆ ವಾಪಸ್ ನೀವು ನಮ್ಮ ಕಲಾವಿದರಿಗೆ ಎಷ್ಟು ಪೇಷನ್ಸ್ ಇದೆ, ಕಲಾವಿದರು ಅಂತಲ್ಲ ಇವಾಗಪ್ಪ ಎಲ್ರಿಗೂ
ಅವನು ಯಾರೋ ಪಾಪ ಒಬ್ಬ ಸುಮ್ಮನೆ ಅವ್ನ ಖುಷಿಗೆ ಅವ್ನು ಬೈಕ್ ಲಾಗ್ ಅಂತ ಒಂದಿಷ್ಟು ಜನ ಪಾಪ ಮಾಡ್ತಾರೆ, ಯೂಟ್ಯೂಬರ್ಸ್ ಮಾಡ್ತಾರೆ, ಇನ್ಯಾರೋ ರೀಲ್ಸ್ ಮಾಡ್ತಾರೆ, ನಮ್ಮ ಸಿನಿಮಾ ಮಾಡ್ತೀವಿ, ನಾವು ಟಿ ವಿಲಿ ಮಾಡ್ತೀವಿ. ಸಾರ್ ಎಲ್ರಿಗೂ ಹೊಟ್ಟೆ ಹಸಿಯುತ್ತೆ ಸರ್, ಎಲ್ರಿಗೂ ಕಣ್ ಕಾಣುತ್ತೆ ಸರ್. ನಿಂಗೇನು ಆಸೆ ಇದೆಯೋ ನನಗೂ ಅದೇ ಆಸೆ ಇದೆ. ನೀನೇನು ನೋಡ್ತೀಯೋ ನಾನು ಅದೇ ನೋಡ್ತೀವಿ. ನನಗೆ ಸೆಲೆಬ್ರಿಟಿ ಅಂದ್ರೂ ಕೂಡ ಏನು 3D ಲೆನ್ಸ್ ಬಂದು ಕೂರಲ್ಲ. ನೀನು ಅಕ್ಕಿನ ಬೇಯಿಸಿ ಅನ್ನ ಮಾಡೇ ತಿಂತೀಯ, ನಾನು ಅಕ್ಕಿನ ಬೇಯಿಸಿ ಅನ್ನ ಮಾಡೇ ತಿಂತೀನಿ. ಬ್ರದರ್, ದ ಬೆಸ್ಟ್ ಅಡ್ವೈಸ್ ಅಂತ ಏನೋ ಹೇಳಿದ್ರೆ ಅದನ್ನು ಒಬ್ಬ ದೊಡ್ಡ ಆರ್ಟಿಸ್ಟು ಸುಮಾರು ಜನ ಜೊತೆ ನೀವು ಕೆಲಸ ಮಾಡಿದ್ದೀರಿ. ದರ್ಶನ್ ಸರ್ ಜೊತೆ ಆಗಿರ್ಬೋದು, ಅಥವಾ ಅವ್ರು ದರ್ಶನ್ ಸರ್ ಸಿಕ್ಕಿದ್ದಾರೆ, ಅಥವಾ ಪುನೀತ್ ಸರ್ ಜೊತೆ ಆಗಿರ್ಬೋದು. ದ ಬೆಸ್ಟ್ ಅಡ್ವೈಸ್ ಅಂತ ಒಂದಷ್ಟು ಹೇಳೋದಾದ್ರೆ ಯಾರು ಏನೇನು ಅಡ್ವೈಸ್ ಕೊಟ್ಟಿದ್ದಾರೆ ಕಾರ್ತಿಕ್ ನಿಮಗೆ ಆಸ್ ಎ ಕಲಾವಿದನಾಗಿ, ಕಲಾವಿದರಿಗೋಸ್ಕರ ಅಂತ ಮಾತಾಡಿದಾಗ? ಸರ್, ಫಸ್ಟು ಪುನೀತ್ ಸರ್ ನೋಡಿನೇ ಕಲಿಬೇಕು. ಒಬ್ಬ ಸ್ಮೈಲ್ ಸರ್, ಅವ್ರು ಅಡ್ವೈಸ್ ಮಾಡೋದೇ ಬೇಡ, ಆ ಸ್ಮೈಲಲ್ಲೇ ಗೊತ್ತಾಗುತ್ತೆ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ. ಸೊ ದರ್ಶನ್ ಸರ್ ಹೇಳೋದು ನಾವು ಅದು ಏನಕ್ಕಂದರೆ, ನಾನು ರಾಘು ಮತ್ತೊಂದಿಷ್ಟು ಚಾನಲ್ ಕೂತ್ಕೊಂಡಿದ್ವಿ ಸರ್ ಶೂಟಿಂಗಲ್ಲಿ, ಡೆವಿಲ್ ಶೂಟಿಂಗಲ್ಲಿ ನಾವೆಲ್ಲ ಆರ್ಟಿಸ್ಟ್ ಕೂತ್ಕೊಂಡಿದ್ವಿ. ಅವ್ರು ಬಂದಾಗೆಲ್ಲ ಅದೊಂದು ರೆಸ್ಪೆಕ್ಟು ಎದ್ದೋಳೋದು, ಆ ಭಯ ಅದು ಎಲ್ಲ ಅನ್ನೋದಕ್ಕಿಂತ ಏನೋ ಅನ್ನೋದಕ್ಕಿಂತ ಅವ್ರು ಬಂದರೆ ಸರ್ ಅಂತ ಹಿಂಗೆ ಎದ್ದೇಳೋದು ಒಂದು ರೆಸ್ಪೆಕ್ಟ್. ಅದು ಒಂದು ಸರಿ ಹೋದರು, ಕೂತ್ಕೊಳ್ಳಿ ಅಂದರು, ಮತ್ತೆ ಬಂದರು, ಕೂತ್ಕೊಳ್ಳಿ ಅಂದರು. 3ನೇ ಸತಿ ಬಂದರು, ಕೂತ್ಕೊಳ್ಳಿ, ನೀವು ಇನ್ನೊಂದು ಸರಿ ಹಿಂಗೆ ಎದ್ದು ನಿಂತ್ರೆ ನಾನು ಈ ಕಡೆ ಬರೋದೇ ಇಲ್ಲ. ನಾವೆಲ್ಲ ಬಣ್ಣ ಹಚ್ಚಿದೀವಿ ರೀ, ಈ ಬಣ್ಣ ಮುಖಕ್ಕೆ ಬಿದ್ರ ಮೇಲೆ ನಾವೆಲ್ಲ ಕಲಾವಿದರು, ಸಮಾನರು, ಆರಾಮಾಗಿರಿ. ಅವ್ರದ್ದೇ ಒಂಥರ ದಾರಿ. ಸೊ ಇನ್ನು ನಮ್ಮ ರಚ್ಚು ಮ್ಯಾಮ್ ಅವರು ಮಚ್ಚ ಫಸ್ಟ್ ದುಡಿ ಕರೆಕ್ಟ್. ಯಾಕಂದರೆ ಅವ್ರಿಗೆ ಗೊತ್ತು ಕಲಾವಿದ ಯಾವತ್ತು ಬೇಕಾದ್ರೆ ನೀರು ಮೇಲೆ ನಿಂತು ಗುಳ್ಳೆ. ಅವ್ರು ಯಾವಾಗಲೂ ಅಡ್ವೈಸ್ ಮಾಡ್ತಾರೆ, ಸೆಟ್ಲಾಗು ಆ ಥರ. ಅವ್ರು ತುಂಬ ಅಂದರೆ ನಮ್ಮ ಎಲ್ಲ ಹುಡುಗರಿಗೂ ರಚ್ಚು ಮ್ಯಾಮ್ ತುಂಬ ಅಡ್ವೈಸ್ ಮಾಡ್ತಾರೆ. ಫಸ್ಟು ಸೆಟ್ಲಾಗ್ಬಿಡಿ, ಕಷ್ಟ ಇರುತ್ತೆ, ಇವಾಗೆಲ್ಲ ಮಜಾ ಮಾಡೋದು, ಅದು ಮಾಡೋದು, ಇದು ಮಾಡೋದು ಯಾವುದೂ ಬೇಡ, ಆ ಥರ. ಸೊ ಒಬ್ಬ ಅಂದರೆ ರಘು ಸಾರು ಅಷ್ಟೇ. ರಂಗಾಯಣ ರಘು ಸಾರು ಅಂತೂ ಅವ್ರು ಹೇಳ್ತಾರೆ ಯಾವುದಕ್ಕೂ ಎದೆಗುಂದಬಾರ್ದು. ಅವ್ರ ಲೈಫಲ್ಲಿ ಎಷ್ಟು ಸೋಲುಗಳನ್ನು ನೋಡಿ ಅವರು ಸಕ್ಸಸ್ ಕಂಡಿರೋರು. ಯಪ್ಪ, ಅಯ್ಯೋ, ಆ ರಂಗಾಯಣ ರಘು ಸರ್ ಜೊತೆ, ಬಿರಾದರ್ ಸರ್ ಜೊತೆ, ಡಾಲಿ ಸಾರು ಅಷ್ಟೇ. ಸಿನಿಮಾ ಮಾಡು ಮಚ್ಚ, ನೀನು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ದೊಡ್ಡ ಸಿನಿಮಾ ಮಾಡಬೇಕು, ನಿನಗೆ ಯಾಕಂದರೆ ನಾನು ಡಾಲಿ ಸಾರ್ನಂತೂ ಮರೆಯಂಗೇ ಇಲ್ಲ ನನ್ನ ಲೈಫಲ್ಲಿ. ನನ್ನ ಫಸ್ಟು ಬೆಸ್ಟ್ ಸಿನಿಮಾ ನನಗೊಂದು ಇಂಡಸ್ಟ್ರಿಲಿ ಇನ್ನೂ ಒಂದಿಷ್ಟು ದೊಡ್ಡ ಡೈರೆಕ್ಟರ್ಗಳು ಇವನು ಇದ್ದಾನೆ ಅಂತ ಗೊತ್ತಾಗಿರೋದು ಆ ಸಿನಿಮಾದಿಂದ. ಬಾಸ್ ವಾಲಾ, ಬಿ ದ ಬಾಸ್.